ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ಪ್ರೀತಿಯ ನಮಸ್ಕಾರಗಳು. ನಮ್ಮ ಭಾವೈಕ್ಯತೆಯ ಪರಂಪರೆಯಾದ ಅಲಾವಿ ಪರಂಪರೆಯ ಮನವಿಯ ಮೇರೆಗೆ ಭಾಳಷ್ಟು ಸಲ ಈ ಸರ್ಕಾರದ ಸದಸ್ಯರಲ್ಲಿ, ಈ ಸರ್ಕಾರಕ್ಕೆ ಸಂಬಂಧಪಟ್ಟ ಮಂತ್ರಿಗಳಲ್ಲಿ, ಸಚಿವರಲ್ಲಿ, ಇವರೆಲ್ಲರಲ್ಲಿ ನಾವೊಂದು ಮನವಿಯನ್ನು ಮಾಡಿಕೊಂಡಿದ್ದೆವು. ಏನಪ್ಪ ಅಂತಂದರೆ, ಭಾವೈಕ್ಯತೆಯ ಕಾರ್ಯಕ್ರಮಕ್ಕೆ ಏನಾದರೂ ಸಂಬಂಧಪಟ್ಟ ಹಾಗೆ, ಎಲ್ಲ ಜನರನ್ನು ಒಳಗೊಳ್ಳುವ ಭಾವೈಕ್ಯತೆಯ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದಿಂದ ಏನಾದರೂ ಅನುಕೂಲ ಮಾಡಿಕೊಡ್ರಿ ಅಂತೇಳಿ ಈ ಮನವಿಯ ಮೇರೆಗೆ ಸರ್ಕಾರವು ಒಂದು ಅತಿ ಅದ್ಭುತವಾದ ಯೋಜನೆಯನ್ನು ಹಮ್ಮಿಕೊಂಡಿದೆ. ನಮ್ಮ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ, ನಮ್ಮ ಯುವಕರನ್ನು ಉತ್ತೇಜಿಸಲಿಕ್ಕೆ, ನಮ್ಮ ಭಾವೈಕ್ಯತೆಯ ಪರಂಪರೆಗೆ ಉತ್ತೇಜನ ನೀಡಲಿಕ್ಕೆ, ಪ್ರೋತ್ಸಾಹ ಕೊಡಲಿಕ್ಕೆ ಒಂದು ವಿಶೇಷವಾದ ಯೋಜನೆಯನ್ನು ಹಾಕ್ಕೊಂಡಿದೆ. ಈ ಯೋಜನೆಗೆ ನಾವು ಭಾಳಷ್ಟು ಸಲ ಮನವಿ ಕೂಡ ಮಾಡಿದ್ದೆವು ಈ ಕರ್ನಾಟಕ ಸರ್ಕಾರದಲ್ಲಿ. ಆ ಒಂದು ಮನವಿಯನ್ನು ಪುರಸ್ಕರಿಸಿ ನಮ್ಮ ಕರ್ನಾಟಕ ಸರ್ಕಾರವು, ನಮ್ಮ ಡಿ.ಕೆ. ಶಿವಕುಮಾರ ನೇತೃತ್ವದ ಈ ಸರ್ಕಾರವು ವಿಶೇಷವಾದ ಒಂದು ಯೋಜನೆ, ಎಲ್ಲರಿಗೂ ಖುಷಿ ಕೊಡುವಂಥ ಯೋಜನೆ ಮತ್ತು ಎಲ್ಲರನ್ನು ಒಳಗೊಳ್ಳುವ ಯೋಜನೆ, ಯಾರನ್ನೂ ಬಿಡುವಂತಲ್ಲ ಅಂಥ ಒಂದು ಉತ್ತಮವಾದ ಯೋಜನೆಯನ್ನು ನಮಗೆ ಹಾಕ್ಕೊಟ್ಟಿದೆ. ಏನಪ್ಪ ಯೋಜನೆ ಅಂತಂದರೆ, ಭಾರತ್ ಜೋಡೋ ಮಿಷನ್ ಅಂತ. ಪ್ರತಿ ಪಂಚಾಯಿತಿ ಮತ್ತು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲೂ ಬರ್ತದೆ. ಅದು ಒಂದು ಪಂಚಾಯಿತಿಯ ವ್ಯಾಪ್ತಿಯೊಳಗೆ 100 ಜನ ಯುವಕರನ್ನು, 35 ವರ್ಷಕ್ಕಿಂತ ಕೆಳಗಿನ ಯುವಕರನ್ನು ಒಳಗೊಂಡಿರ್ತಕ್ಕಂಥ ಈ ಭಾರತ್ ಜೋಡೋ ಮಿಷನ್ ಏನಿದೆ, ಈ ಮಿಷನ್ನಿಗೆ ಸರ್ಕಾರವು 10 ಲಕ್ಷ ರೂಪಾಯಿ ಕೊಡುತ್ತೆ. ಇದನ್ನು ಯಾವುದೇ ಕಾರಣಕ್ಕೂ ವಾಪಸ್ ಕೊಡುವುದಿರಲ್ಲ. ಆದರೆ ಈ 10 ಲಕ್ಷ ರೂಪಾಯಿಗಳನ್ನು ಭಾವೈಕ್ಯತೆಯ ಕಾರ್ಯಕ್ರಮಗಳಿಗಾಗಿ ಬಳಕೆ ಮಾಡಬಹುದು, ಸಾಂಸ್ಕೃತಿಕ ಚಟುವಟಿಕೆಗಳಿಗಾಗಿ ಬಳಕೆ ಮಾಡಬಹುದು. ಈಗಾಗಲೇ ನಮ್ಮ ಅಲಾವಿ ಪರಂಪರೆಯು ತಾಲೂಕು ಮಟ್ಟದಲ್ಲಿ ಈಗಾಗಲೇ ಇದೆ. ಸರ್ಕಾರವು ಇನ್ನೂ ಮುಂದುವರೆದು ಏನಾಗಿದೆ ಅಂತಂದರೆ ಪಂಚಾಯತಿ ಮಟ್ಟದಲ್ಲಿ ಇದನ್ನು ಕೊಟ್ಟಿದೆ. ಭಾಳ ಅದ್ಭುತವಾದ ಕಾರ್ಯ ಮತ್ತು ಶ್ಲಾಘನೀಯ ಕಾರ್ಯ ಇದು. ನಮ್ಮ ಅಲಾವಿ ಪರಂಪರೆ ಈಗಾಗಲೇ ಪ್ರತಿ ಜಿಲ್ಲೆ, ಪ್ರತಿ ತಾಲೂಕು ವ್ಯಾಪ್ತಿಯೊಳಗಿರ್ತಕ್ಕಂಥದ್ದು. ಅದಕ್ಕಾಗಿ ಈ ನಮ್ಮ ಅಲಾವಿ ಪರಂಪರೆಯ ಶರಣರು ಈ ಒಂದು ಯೋಜನೆಯನ್ನು ಉಪಯೋಗ ಮಾಡಿಕೊಂಡು ನಿಮ್ಮ ಪಂಚಾಯಿತಿ ವ್ಯಾಪ್ತಿಯೊಳಗೆ ಬರ್ತಕ್ಕಂಥ 100 ಜನ ಅಥವಾ ಹೆಚ್ಚು ಈ ಯುವಕರನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ರಿ. ಒಂದು ರಿಜಿಸ್ಟ್ರೇಷನ್ಗೆ 10 ರೂಪಾಯಿ 22 ಪೈಸೆ ಇರುತ್ತೆ. ಅದು 22 ಪೈಸೆ ಇರುತ್ತೆ. ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಆ ರಿಜಿಸ್ಟ್ರೇಷನ್ಗಳನ್ನು 100 ಜನರ ರಿಜಿಸ್ಟ್ರೇಷನ್ ಕಾಪಿಗಳನ್ನು ತೊಗೊಂಡೋಗಿ ಪಂಚಾಯಿತಿ ಅಥವಾ ಕ್ರೀಡಾ ಇಲಾಖೆ ಅಂತ ಬರುತ್ತಲ್ಲ, ಅಲ್ಲಿ ಇದನ್ನು ನೋಂದಣಿ ಮಾಡಿಕೊಡ್ರಿ. 100 ಜನರನ್ನು ಒಳಗೊಂಡು ಒಂದು ಜಾಯಿಂಟ್ ಅಕೌಂಟನ್ನು ನಿಮ್ಮ ವ್ಯಾಪ್ತಿಯೊಳಗೆ ಬರ್ತಕ್ಕಂಥ ಬ್ಯಾಂಕಲ್ಲಿ ಓಪನ್ ಮಾಡಿ, ಆ ಅಕೌಂಟಿಗೆ ಸರ್ಕಾರವು ಈ ಒಂದು ದುಡ್ಡನ್ನು ಕೊಡುತ್ತೆ. ಭಾಳ ಕಟ್ಟುನಿಟ್ಟಾಗಿ, ಭಾಳ ಶ್ರಮದಿಂದ, ಶ್ರದ್ಧೆಯಿಂದ ಈ ಕಾರ್ಯವನ್ನು ಮಾಡಬೇಕಾಗತ್ತೆ. ಆಮೇಲೆ ಆ 10 ಲಕ್ಷ ರೂಪಾಯಿ ದುಡ್ಡನ್ನು ನೀವು ಕಲ್ಚರಲ್ ಆ್ಯಕ್ಟಿವಿಟಿ ಅಂತಂದರೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಬಳಕೆ ಮಾಡಬಹುದು. ಮತ್ತು ಟ್ರೀ ಪ್ಲಾಂಟೇಷನ್ ಅಂತಂದರೆ ಗಿಡಗಳನ್ನು ಹಚ್ಚಲಿಕ್ಕೆ ಬಳಕೆ ಮಾಡಿಕೊಳ್ಳಬಹುದು. ಯೋಗ, ಭಜನೆ, ಸಾಂಸ್ಕೃತಿಕ ಚಟುವಟಿಕೆಗಳು ಏನೇ ಇರಲಿ, ಕಮ್ಯುನಿಟಿ ಡೆವಲಪ್ಮೆಂಟ್, ಹೀಗೆ ಇವುಗಳಿಗೋಸ್ಕರ ಈ ಒಂದು ಅಮೌಂಟನ್ನು ಬಳಕೆ ಮಾಡಿಕೊಳ್ಳಬಹುದು. ಆದರೆ ಯಾವುದೇ ಕಾರಣಕ್ಕೂ ಇದು ದುರುಪಯೋಗ ಆಗದಂತೆ ನೋಡಿಕೊಳ್ಬೇಕು. ಮತ್ತು ಪ್ರತಿ ಪೈಸೆನೂ ಕೂಡ ಸರ್ಕಾರಕ್ಕೆ ಇಂತಹದಕ್ಕೆ ಖರ್ಚು ಮಾಡಿದ್ದೀವಿ ಅಂತ ತೋರಿಸ್ಬೇಕಾಗುತ್ತೆ. ಆ 10 ಲಕ್ಷ ರೂಪಾಯಿಗಳನ್ನು ವಾಪಸ್ ಕೊಡುವ ಅಗತ್ಯ ಇರೋದಿಲ್ಲ. ಕಲ್ಚರಲ್ ಮತ್ತು ಭಾವೈಕ್ಯತೆಯ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಮನಸ್ಸುಗಳನ್ನು, ಧರ್ಮಗಳನ್ನು, ಜಾತಿಗಳನ್ನು ಬೆಸೆಯುವಂತಹ ಭಾವೈಕ್ಯತೆಯ ಕಾರ್ಯಕ್ರಮಗಳನ್ನು ಮಾಡುವುದಕ್ಕಾಗಿ ಈ ಅಮೌಂಟನ್ನು ಬಳಕೆ ಮಾಡಿಕೊಳ್ಳಬಹುದು. ನಮ್ಮ ಎಲ್ಲ ವರ್ಗ, ಎಲ್ಲ ಜಾತಿ ಜನಾಂಗವನ್ನು ಒಳಗೊಂಡಿರ್ತಕ್ಕಂಥ ನಮ್ಮ ಅಲಾವಿ ಪರಂಪರೆಯ ಶರಣರು ಈ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳು, ರಿವಾಯಿತ್ ಪದ, ಮೊಹರಂ ಪದ, ಭಜನೆ, ತತ್ವ ಪದ, ಇವುಗಳನ್ನು ಕಲೀಲಿಕ್ಕೆ ಸಾಮಾನುಗಳಿರ್ತಾವಲ್ಲ, ಇನ್ಸ್ಟ್ರೂಮೆಂಟ್ಸ್,
ಅವುಗಳನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಇದನ್ನು ಬಳಕೆ ಮಾಡಿಕೊಳ್ಳಬಹುದು. ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸಂಬಂಧಪಟ್ಟವ್ರ ಹತ್ರ ನೀವು ಕೇಳಿ, ಅಥವಾ ನೀವು ಹೆಚ್ಚಿನ ಮಾಹಿತಿಗೆ ನನ್ನನ್ನು ಸಂಪರ್ಕ ಮಾಡಿದರೂ ಕೂಡ ನಾನು ಕೂಡ ಇದ್ರ ಬಗ್ಗೆ ನಿಮಗೆ ಸಲಹೆ ಸೂಚನೆ ಕೊಡ್ತೇನೆ. ಇದು ಮತ್ತೊಮ್ಮೆ ಹೇಳ್ತಾನೆ, ಒಂದು ಪಂಚಾಯಿತಿಗೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಿಮ್ಮ ಕುದುರೆಕಾರರಾಗಿರಲಿ, ಭಕ್ತರಾಗಿರಲಿ, ನಿಮ್ಮ ಸ್ನೇಹಿತರಾಗಲಿ ಒಳಗೊಂಡು ಈ ಒಂದು ಟೀಮನ್ನು, ಈ ಒಂದು ಮಿಷನನ್ನು ಮಾಡಿಕೊಂಡು ನೀವು ಆ್ಯಕ್ಟಿವ್ ಆದರೆ ಒಂದು ಗ್ರಾಮದಲ್ಲಿ ಏನಿಲ್ಲ ಅಂತಂದ್ರೆ ನಮ್ಮ ಕುದುರೆಕಾರ ಶರಣರು 5 ಜನ 10 ಜನ ನಮ್ಮ ಭಕ್ತರು ಸೇರಿಕೊಂಡು 106 ಜನ ಸಿಗ್ತಾರೆ. ಅವರೆಲ್ಲರನ್ನು ಒಳಗೊಂಡು ಈ ಒಂದು ಮಿಷನನ್ನು ಮಾಡಿಕೊಡ್ರಿ. ನಿಮಗೆ ಭಾವೈಕ್ಯತೆಯ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅಜ್ಜಿ ಮೇಳ ಇವುಗಳಿಗೆ ಅಲಿಗೆ ಆಗಿರಲಿ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಏನೇನು ವಸ್ತುಗಳು ಬೇಕೋ ಅವುಗಳನ್ನು ತೆಗೆದುಕೊಳ್ಳಲಿಕ್ಕೆ ಅನುಕೂಲ ಆಗ್ತದೆ. ಅವುಗಳನ್ನು ತೆಗೆದುಕೊಳ್ಳಲಿಕ್ಕೆ ಈ ದುಡ್ಡು ಬಳಕೆ ಮಾಡಿಕೊಳ್ಳಬಹುದು. ಮತ್ತು ಬಳಕೆ ಮಾಡ್ತಕ್ಕಂಥ ಪ್ರತಿ ಲೆಕ್ಕಪತ್ರವನ್ನು ಸರ್ಕಾರಕ್ಕೆ ಕೊಡಬೇಕಾಗತ್ತೆ. ಇದನ್ನು ನಮ್ಮ ಅಲಾವಿ ಪರಂಪರೆಯ ಶರಣರು ಇದನ್ನು ಸರಿಯಾಗಿ ಬಳಸಿಕೊಂಡ್ರೆ ನಿಮಗೆ 10 ಲಕ್ಷ ರೂಪಾಯಿ ದುಡ್ಡು ಬರ್ತದೆ. ಆ ದುಡ್ಡನ್ನು ನಿಮ್ಮ ಊರಲ್ಲಿ ಭಾವೈಕ್ಯತೆಯ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ, ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಈ ದುಡ್ಡನ್ನು ಬಳಕೆ ಮಾಡಿಕೊಂಡು ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ, ಸಹೋದರತ್ವ, ಭಾವೈಕ್ಯತೆ ಇವುಗಳನ್ನು ಸೃಷ್ಟಿಸಲಿಕ್ಕೆ, ಮತ್ತು ಎಲ್ಲರ ಮನಸ್ಸಲ್ಲೂ ನಾವೆಲ್ಲ ಒಂದೇ, ನಾವೆಲ್ಲ ಭಾರತೀಯರು ಅನ್ನುವ ಭಾವನೆ ಮೂಡಿಸಲಿಕ್ಕೆ ಅನುಕೂಲ ಆಗ್ತದೆ. ಆ ಅನುಕೂಲಕ್ಕಾಗಿಯೇ, ನಮ್ಮ ಅನುಕೂಲಕ್ಕಾಗಿ ಇಂಥ ಕಾರ್ಯಕ್ರಮಗಳು ನೋಡ್ರಿ, ದೊಡ್ಡವರು ಏನು ಮಾಡ್ತಾರೆ, ಬೇರೆ ರೀತಿಯಿಂದ ಅವ್ರಿಗೆ ದುಡ್ಡು ಬರ್ತಾ ಇರ್ತದೆ, ದುಡ್ಡು ಹಾಕಿ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಆದರೆ ನಮ್ಮ ಅಲಾವಿ ಪರಂಪರೆಯ ಶರಣರಿಗೆ ಎಲ್ಲ ಆಲ್ಮೋಸ್ಟ್ 95% ಅಲಾವಿ ಪರಂಪರೆಯ ಶರಣರು ಬಡತನದಿಂದ ಬಂದಿರತಕ್ಕಂಥವರು, ಬಡವರ್ಗದ. ಯಾಕಂದರೆ ಅವರಿಗೆ ದುಡ್ಡಿನ ಮ್ಯಾಗ ಆಸೆನೇ ಇರೋಂಗಿಲ್ಲ. ದುಡ್ಡಿನ ಮೇಲೆ ಆಸೆ ಇಲ್ಲದವ್ರು ಯಾರಪ್ಪ ಅಂತಂದ್ರೆ ನಮ್ಮ ಅಲಾವಿ ಪರಂಪರೆ ಶರಣರು. ಅವ್ರ ಆಸೆನೇ ಇರೋಂಗಿಲ್ಲ. ಒಬ್ಬರಿಬ್ಬರಿಗೆ ಇರುತ್ತೆ, ಅದು ಬೇರೆ. ಆದರೆ ನಮ್ಮ ಅಲಾವಿ ಪರಂಪರೆ ವಿಶೇಷವಾಗಿ ಭಾಳಷ್ಟು ಜನ ಕುದುರೆಕಾರರು ನಮ್ಮ ಶರಣರನ್ನದಾರಲ್ಲ, ಅವರಿಗೆ ದುಡ್ಡಿನ ಮೇಲೆ ಆಸೆ ಇರೋಂಗಿಲ್ಲ. ದುಡ್ಡನ್ನು ಕಸಕ್ಕಿಂತ ಕೀಳಾಗಿ ನೋಡ್ತಕ್ಕಂಥ ಪರಂಪರೆಯವರು ನಾವು. ದುಡ್ಡಲ್ಲ, ವ್ಯಕ್ತಿತ್ವ, ಮನುಷ್ಯರು ನಮಗೆ ನಮ್ಮ ಪರಂಪರೆಯವರು ಮುಖ್ಯ ಆಗುತ್ತೆ. ನಮಗೆ ಎಲ್ಲರಿಗಿಂತ ಮುಖ್ಯವಾಗಿ ಸ್ನೇಹ ಮುಖ್ಯ ಆಗುತ್ತೆ. ಎಲ್ಲರಿಗಿಂತ ಮುಖ್ಯವಾಗಿ ಮನುಷ್ಯರು ಮುಖ್ಯ ಆಗ್ತಾರೆ ನಮಗೆ. ಅದಕ್ಕೆ ಹೇಳಕತ್ತೇನೆ, ಅಂತಹ ಪರಂಪರೆ ನಮ್ಮದು. ಅದಕ್ಕೆ ನಮಗೆ ಇಲ್ಲಿ ಜಾತಿದಾರ ಸಂಬಂಧಪಟ್ಟಂಗಿಲ್ಲ, ಧರ್ಮ ಸಂಬಂಧಪಟ್ಟಂಗಿಲ್ಲ, ಯಾವ ಸಂಬಂಧಪಟ್ಟಂಗಿಲ್ಲ. ನಮ್ಮ ಪರಂಪರೆನೇ ಅದು ಥರ ಎಲ್ಲೂ ಜಗತ್ತಿನಲ್ಲಿ ಎಲ್ಲೂ ಸಿಗದಂತಹ ಪರಂಪರೆ ಇದು. ನೀವು ಮಸೀದಿ ಒಳಗೆ ಕಾವಾಲಿನ ಆಡಿಸ್ರಿ, ರಿವಾಯತ್ ಪದನ ಆಡಿಸ್ರಿ, ಅಜ್ಜಿ ಮೇಳನ ಮಾಡಿಸ್ರಿ, ದುರ್ಗಮ್ಮ ಗುಡಿಯಾಗ ನೀವು ಭಜನೆ ಪದನ ಮಾಡಿರಿ, ಹನುಮಪ್ಪನ ಗುಡಿಯಾಗ ಭಜನೆ ಪದನ ಮಾಡಿರಿ, ಇವೆಲ್ಲ ದುರ್ಗಮ್ಮ ಗುಡಿ ಸ್ವಚ್ಛನ ಮಾಡಿರಿ, ಹನುಮಪ್ಪನ ಗುಡಿ ಸ್ವಚ್ಛನ ಮಾಡಿರಿ, ಯಾವನ ಮಾಡಿರಿ, ಎಲ್ಲರೂ ಸೇರಿ ಮಾಡಬೇಕು. SC ST OBC ಜನರಲ್ ಎಲ್ಲರನ್ನ ಒಳಗೊಂಡಿರ್ತಕ್ಕಂಥ ಭಾರತ್ ಜೋಡೋ ಮಿಷನ್ ಇದು. ಭಾರತ್ ಜೋಡೋ ಮಿಷನ್ ನಮ್ಮ ಪರಂಪರೆಯು ಕೂಡ ಭಾರತ್ ಜೋಡೋ ಪರಂಪರೆ. ನಮ್ಮ ಪರಂಪರೆ ಇದೆಯಲ್ಲ, ಅದು ಭಾರತ್ ಜೋಡೋ ಪರಂಪರೆ. ಈಗಾಗಲೇ ಕರ್ನಾಟಕದಾದ್ಯಂತ ಜಿಲ್ಲೆ, ತಾಲೂಕು ಎಲ್ಲ ಕಡೆಯೂ ಇದೆ ಇದು. ಇದನ್ನು ಬಳಕೆ ಮಾಡಿಕೊಂಡು ನೀವು ಮುಂದುವರಿದೆ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಇದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕಿದ್ದರೆ ನನಗೆ ಮೆಸೇಜ್ ಹಾಕಿರಿ, ನಾನು ರಿಪ್ಲೈ ಮಾಡ್ತೇನೆ. ಈ ಒಂದು ಯೋಜನೆಯನ್ನು ನೀವು ಉಪಯೋಗ ಮಾಡಿಕೊಳ್ಳ್ರಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದ.